ಹಾಯ್ ಹಲೋ ತುಂಬ ಜನಕ್ಕೆ ಕಟ್ಟಿಂಗ್ ಮಾಡೋದಂದ್ರೇ ತುಂಬ ಬೋರು. ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಟ್ಟಿಂಗ್ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಬರಬೇಕು. 100 ಬ್ಲೌಸ್ ಕೊಟ್ಟರು ನಾನು ಕಟ್ ಮಾಡ್ತೀನಿ ಅನ್ನೋ ಒಂದು ಹುಮ್ಮಸ್ಸಿರಬೇಕು. ಆ ರೀತಿ ಒಂದೆರಡು ಟ್ರಿಪ್ಪನ್ನು ಹೇಳ್ತೀನಿ ನಾನು ಫ್ರೆಂಡ್ಸ್. ಹಾಗೆಯೇ ನನ್ನ ವಿಡಿಯೋ ದಿನ ನೋಡ್ತಾ ಲೈಕ್ ಮಾಡ್ತಾ ಇರೋರಿಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಹಾಗೆಯೇ ಇನ್ನೂ ಯಾರೆಲ್ಲ ಹೊಸಬ್ರು ಬಂದಿದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್, ಒಬ್ಬೊಬ್ಬರಿಗೆ ಕಟ್ಟಿಂಗ್ ಮಾಡೋದು ಅಂದ್ರೆ ತುಂಬ ಬೋರಿಂಗ್ ಅನಿಸ್ತಾ ಇರುತ್ತೆ. ಅಯ್ಯೋ ನಾನು ಸ್ಟಿಚಿಂಗ್ ಏನೋ ಮಾಡಿಬಿಡ್ತೀನಿ, ಕಟ್ಟಿಂಗ್ ಮಾಡೋದು ಹೇಗಪ್ಪ, ಅಯ್ಯೋ ಕಟ್ಟಿಂಗ್ ಮಾಡೋದೇ ಬೋರು ಅಂತ ಅಂದ್ಕೊಳ್ತಾ ಇರ್ತಾರೆ. ಅಂಥವರಿಗೆ ಈ ವಿಡಿಯೋ ಅನ್ಬೋದು ಫ್ರೆಂಡ್ಸ್. ಮೊದಲನೇದಾಗಿ ನಾವು ಕಟ್ಟಿಂಗ್ ಮಾಡಬೇಕು ಅನ್ನುವಾಗ ಹೇಗಿರಬೇಕು ಅಂದರೆ, ನಮಗೆ ಕಟ್ಟಿಂಗ್ ಮಾಡೋದಕ್ಕೆ ಕರೆಕ್ಟಾದ ಒಂದು ಟೇಬಲ್ಲು ಜಾಗ ಇರಬೇಕು. ಕೆಲವೊಂದು ಸರಿ ನಾವು ನೆಲದ ಮೇಲೆ ಕುತ್ಕೊಂಡಾಗ ತುಂಬಾ ಕಾಲು ನೋವು ಬರೋದಾಗಲಿ ಅಥವಾ ಕಂಫರ್ಟ್ ಇಲ್ಲದೆ ಇರೋದಾಗಲಿ ಆಗುತ್ತೆ. ನಾವು ಫಸ್ಟು ನಮ್ಮ ಕೆಲಸನೇ ಕಟ್ಟಿಂಗು ಸ್ಟಿಚಿಂಗು ಅಂದಮೇಲೆ ನಾವು ಅದೆರಡಕ್ಕೆ ಜಾಗನ ಕರೆಕ್ಟಾಗಿ ನಾವು ಹೊಂದಿಸ್ಕೋಬೇಕಾಗತ್ತೆ. ಯಾಕಂದರೆ ನಮಗೆ ಕರೆಕ್ಟಾಗಿ ಅನುಕೂಲವಾಗಿ ನಾವು ಕಟ್ಟಿಂಗ್ ಮಾಡೋದಕ್ಕೆ ಜಾಗ ಇತ್ತು ಅಂದರೆ ಕಟ್ಟಿಂಗ್ ಸಹ ನೀಟಾಗಿ ಮಾಡ್ತೀವಿ, ಹಾಗೆ ಸ್ಟಿಚಿಂಗ್ ಸಹ ನೀಟಾಗಿ ಮಾಡ್ತೀವಿ. ಫ್ರೆಂಡ್ಸ್, ನಮ್ಮ ಮನೇಲಿ ನಾನು ಕಟ್ಟಿಂಗಿಗೆ ಸ್ಟಿಚಿಂಗಿಗೆ ನಂಗೆ ಕಂಫರ್ಟ್ ಆಗೋ ರೀತಿಯೇ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನಿಮಗೆಲ್ಲ ಕೆಲವೊಂದು ಸರಿ ವೀಡಿಯೋ ಹಾಕ್ತಾ ಇರ್ತೀನಿ ನಾನು ಚೇಂಜಸ್ ಮಾಡೋದು. ಹಾಗೆ ನಾನು ಕರೆಕ್ಟಾಗಿ ಚೇಂಜಸ್ ಮಾಡಿ ಕರೆಕ್ಟಾಗಿ ನಂಗೆ ಕಂಫರ್ಟಾಗಿ, ನಾವು ಕೆಲಸನೇ ಅದರಲ್ಲಿ ತುಂಬ ಹೊತ್ತು ಮಾಡೋದ್ರಿಂದ, ನಾವು ಒಂದು ಕೆಲಸನ ತುಂಬ ಹೊತ್ತು ಮಾಡ್ತಾ ಇರ್ತೀವಿ ಅಂದರೆ ನಮಗೆಲ್ಲ ಕಂಫರ್ಟ್ ಫೀಲ್ ಬರಬೇಕು. ಆಗ ನಮಗೆ ತುಂಬ ಹೊತ್ತು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ತುಂಬ ಜನಕ್ಕೆ ಕಟ್ಟಿಂಗು ಸ್ಟಿಚಿಂಗು ಅಂದ್ರೇ ಯಾಕಪ್ಪ ಬಟ್ಟೆ ಬಂದಿದ್ದಾವಲ್ಲ, ಕಸ್ಟಮರ್ ಕೊಟ್ಟಿದ್ದಾರಲ್ಲ ಅನ್ನೋದಕ್ಕೋಸ್ಕರ ಮಾಡಬೇಕು ಅನ್ನೋ ರೀತಿ ಇರ್ತಾರೆ. ಆ ರೀತಿ ಮಾಡಬಾರ್ದು. ನಮ್ಮ ಕೆಲಸ ಇಂಪ್ರೂವ್ಮೆಂಟ್ ಆಗಬೇಕು, ನಾವು ಕೈಯಲ್ಲಿ ಜಾಸ್ತಿ ಹಣ ಅರ್ನಿಂಗ್ಸ್ ಮಾಡಬೇಕು ಅಂತಂದರೆ ನಾವು ಕಟ್ಟಿಂಗ್ ಮಾಡೋ ಜಾಗ ಹಾಗೆ ಸ್ಟಿಚಿಂಗ್ ಮಾಡೋ ಜಾಗ ನಮಗೆ ಕಂಫರ್ಟ್ ಆಗಿರಬೇಕು. ಹಾಗೆ ಪದೇ ಪದೇ ನಾವು ಕಟ್ಟಿಂಗ್ ಮಾಡೋಕ್ಕೆ ಕೂತಾಗಲಿ ಸ್ಟಿಚಿಂಗ್ ಮಾಡೋಕ್ಕೆ ಕೂತಾಗಲಿ ಹೇಳ್ತಾ ಇರಬಾರ್ದು. ಆ ರೀತಿ ನೀವು ನೋಡ್ಕೊಳ್ಳಿ. ಒಂದು ಸತಿ ನಿಮ್ಮೆಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಕಟ್ಟಿಂಗಿಗೆ ಅಥವಾ ಸ್ಟಿಚಿಂಗಿಗೆ ಬನ್ನಿ. ಫಸ್ಟ್ ಆಫ್ ಆಲ್ ಈಗ ನಾನು ಕಟ್ಟಿಂಗ್ ಬಗ್ಗೆ ಹೇಳ್ತಾ ಇರೋದ್ರಿಂದ, ಕಟ್ಟಿಂಗ್ ಮಾಡೋದಕ್ಕೆ ನೀವು ಆದಷ್ಟು ಒಬ್ಬರೇ ಇರುವಾಗ ಕಟ್ಟಿಂಗ್ ಮಾಡಿ. ಹೆಂಗಂದರೆ ನೀವು ಒಂದೇ ಸಲಿಗೆ ಯಾವುದೆಲ್ಲ ಬ್ಲೌಸ್ ಇದೆ ಅದನ್ನು ನೀವು ಒಂದು ದಿವಸ ಕಟ್ಟಿಂಗ್ ಮಾಡ್ಕೊಬಿಡ್ಬೋದು. ಆಗಲ್ಲ, ನಂಗೆ ಆ ರೀತಿ ಆಗಲ್ಲ, ನಾನು ಒಂದೊಂದೇ ಬ್ಲೌಸನ್ನು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀವಿ ಅಂದ್ರೂ ಸಹಿತ ಕಟ್ಟಿಂಗ್ ಮಾಡೋದಕ್ಕೆ ಸ್ಟಿಚಿಂಗ್ ಮಾಡೋದಕ್ಕೆ ಕಂಫರ್ಟ್ ಆದ ಒಂದು ಜಾಗವನ್ನು ಇಟ್ಕೊಳ್ಳಿ. ಮನೆಯಲ್ಲೇ ಸ್ಟಿಚ್ ಮಾಡ್ತಾ ಇರೋರಿಗೆ. ಅದೇ ಅಂಗಡಿಯಲ್ಲಿ ಅಂದರೆ ಅಂಗಡಿಯಲ್ಲಿ ಕರೆಕ್ಟಾಗಿ ಅದಕ್ಕೆ ಜಾಗ ಇಟ್ಕೊಂಡಿರ್ತಾರೆ. ಯಾಕಂದರೆ ನಾವು ಅಂಗಡಿಗೆ ಹೋಗೋದು ಕಟ್ಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಅಷ್ಟೇ ಇರುತ್ತೆ. ಮನೆಯಲ್ಲಿ ಆ ರೀತಿ ಇರೋದಿಲ್ಲ. ಮನೆಯಲ್ಲಿ ಕೆಲವೊಂದು ವಸ್ತುಗಳು ಇರುತ್ತೆ, ಅದಕ್ಕದೇ ಜಾಗಗಳು ಇಟ್ಟಿರ್ತಾರೆ. ಕಟ್ಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋರಿಗೆ ಏನೋ ಒಂದು ಒಟ್ಟು ಜಾಗ ಇರುತ್ತೆ. ಆ ರೀತಿ ಮಾಡ್ಕೊಂಡವರು ಟೈಲರಿಂಗಲ್ಲಿ ಏನಾದರೂ ಮಾಡಬೇಕು ಅಂತ ಇದ್ದರೆ ನಿಜವಾಗೂ ಸಾಧ್ಯ ಆಗಲ್ಲ. ಮನೇಲಿ ಸ್ಟಿಚ್ ಮಾಡ್ತೀವಂದರೆ ನೀವು ಕಟ್ಟಿಂಗಿಗೆ ಸ್ಟಿಚಿಂಗಿಗೆ ಅಂತಲೇ ಎಕ್ಸ್ಟ್ರಾ ಒಂಥರ ಕಂಫರ್ಟ್ ಆಗಿರ್ಬೇಕು ನಿಮಗೆ ಜಾಗ. ಆ ರೀತಿ ಇಟ್ಕೊಬೇಕಾಗತ್ತೆ. ಹಾಗೆಯೇ ಹೆಚ್ಚಿನ ಪಕ್ಷ ನೀವು ಮಿಷನನ್ನು ಪೂರ್ವಕ್ಕೆ ಅಂದರೆ ಸೂರ್ಯ ಹುಟ್ಟೋ ಕಡೆ ಇಟ್ಕೊಂಡು ಕೆಲಸ ಮಾಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಅಂದರೆ ಆ ರೀತಿ ಮಾಡೋದ್ರಿಂದ ತುಂಬಾ ಒಂದು ಕೆಲಸಗಳು ನೀವು ಕಂಟಿನ್ಯೂಸ್ ಕೂತ್ಬಿಟ್ಟು ಕೆಲಸಗಳು ಮಾಡ್ತೀರಾ. ಹಾಗೆಯೇ ಉತ್ತರಕ್ಕಂದರೆ ಸ್ವಲ್ಪ ನೀವು ಓಡಾಡ್ತಾ ಇರ್ತೀರ, ಜಾಸ್ತಿ ನೀವು ಓಡಾಡೋದು ಬರುತ್ತೆ. ಸ್ಟಿಚಿಂಗ್ ಮಾಡೋದಕ್ಕೆ ಕೂರೋದಕ್ಕಾಗೋದಿಲ್ಲ. ಆದರೆ ಪೂರ್ವ ಪಶ್ಚಿಮಕ್ಕೆ ಮುಖ ಮಾಡಿ ಕೂತ್ರಿ ಅಂದರೆ ಇನ್ನೂ ಚೆನ್ನಾಗಿ ಆಗಿಬರುತ್ತೆ ಟೈಲರಿಂಗು. ನೋಡ್ಕೊಳ್ಳಿ ನಿಮ್ಮ ಮನೆಗೆ ಯಾವ್ಯಾವ ಜಾಗ ಅನುಕೂಲ ಇದೆಯೋ ಅಲ್ಲಿಗೆ ಮಾಡ್ಕೊಬೋದು. ಹಾಗೆಯೇ ನಾನು ಸಹ ಅಷ್ಟೇ. ಇನ್ನೊಂದು ದಿವಸ ನಿಮಗೆ ಬೇಕಂದರೆ ಹೇಳಿ, ವಿಡಿಯೋದಲ್ಲಿ ನಾನು ಹೇಗೆ ಕಟ್ಟಿಂಗ್ ಮಾಡೋದಕ್ಕೆ ಅನುಕೂಲ ಮಾಡ್ಕೊಂಡಿದ್ದೀನಿ, ಹಾಗೆ ಸ್ಟಿಚಿಂಗ್ ಮಾಡೋದಕ್ಕೆ ಅನುಕೂಲ ಮಾಡ್ಕೊಂಡಿದ್ದೀನಿ, ಯಾವ ರೀತಿ ಟೈಲರಿಂಗ್ ಮಿಷನ್ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ನಾನು ನಮ್ಮನೇಲಿ ಸೆಟ್ ಮಾಡ್ಕೊಂಡಿರೋದ್ರಲ್ಲಿ ನನಗೆ ಎಷ್ಟೇ ಬ್ಲೌಸು ಕಟ್ಟಿಂಗ್ ಮಾಡಿದ್ರು ಬೇಜಾರು ಅನಿಸಲ್ಲ. ಹಾಗೆ ಎಷ್ಟೇ ಬ್ಲೌಸ್ ಸ್ಟಿಚಿಂಗ್ ಮಾಡಿದ್ರು ಯಾಕಪ್ಪ ಅಂತೇಳಿ ಆ ರೀತಿ ಅನಿಸಲ್ಲ. ನನಗೆ ಇನ್ನೂ ಕಟ್ಟಿಂಗ್ ಮಾಡಬೇಕು, ಇನ್ನೂ ಸ್ಟಿಚಿಂಗ್ ಮಾಡಬೇಕು ಅಂತಲೇ ಅನಿಸ್ತಾ ಇರುತ್ತೆ. ನಾನು ಮನೇಲಿ ಕೆಲಸ ಆದ ತಕ್ಷಣ ಫ್ರೀ ಟೈಮಲ್ಲಿ ಮಾಡೋದೇ ಕಟ್ಟಿಂಗು ಸ್ಟಿಚಿಂಗು. ನನಗೆ ಅದೇ ಹವ್ಯಾಸ, ಅದೇ ಕೆಲಸ ಆಗಿಬಿಟ್ಟಿದೆ. ಹಾಗೆಯೇ ಈ ವಿಡಿಯೋ ನೋಡಿದವರಿಗೆ ಯಾವ ರೀತಿ ಮೋಟಿವೇಟ್ ಅನಿಸುತ್ತೆ ಅಂತ ನನಗೆ ಹೇಳಿ. ಹಾಗೆಯೇ ಫ್ರೆಂಡ್ಸು, ನೀವು ಒಳ್ಳೆ ಲೆಕ್ಕದ ಬುಕ್ ಆಗಲಿ ಅಥವಾ ಕರೆಕ್ಟಾಗಿ ನಿಮ್ಮ ಕೆಲಸಕ್ಕೆ ಏನೇನು ಅನುಕೂಲ ವಸ್ತುಗಳು ಬೇಕು ಅದನ್ನೆಲ್ಲ ನಿಮ್ಮ ಕೈಗೆ ಸಿಗೋ ರೀತಿನೇ ಇಟ್ಕೊಳ್ಳಿ. ಯಾಕಂದರೆ ತುಂಬ ಸಲ ಎದ್ದು ಕೂತು ಮತ್ತು ಎಲ್ಲೆಲ್ಲೋ ಇಟ್ಕೊಳ್ಳೋದು, ಅದನ್ನು ಹುಡುಕ್ತಾ ಇರೋದು, ಆ ರೀತಿ ಮಾಡಿದಾಗ ಈಗ ನೋಡಿ, ನಿಮಗೆ ನಾನು ಇವತ್ತು ಒಂದು 10 ಬ್ಲೌಸ್ ಕಟ್ ಮಾಡಬೇಕಪ್ಪ, ಇವತ್ತೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ, ನಾಳೆ ನಾನು ಸ್ಟಿಚಿಂಗ್ ಮಾಡ್ತೀನಿ ಅಂತ ಅನ್ನೋರು ಈಗ ನೀವು ಕಟ್ಟಿಂಗ್ ಮಾಡೋದಕ್ಕೆ ಕೂತ್ರಿ ಅಂತ ಅಂದ್ಕೊಳ್ಳಿ. ಅಯ್ಯೋ ಸ್ಕೇಲ್ ಎಲ್ಲಿಟ್ಟೆ, ಮಾರ್ಕರ್ ಎಲ್ಲಿಟ್ಟೆ, ಕಟ್ ಮಾಡೋದು ಕತ್ರಿ ಎಲ್ಲಿಟ್ಟೆ ಅಂತೇಳಿ ಹುಡುಕಿ ಅದಕ್ಕೆ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಅಲ್ವಾ. ಮನೇಲಿ ಸ್ಟಿಚ್ ಮಾಡೋರಿಗೆ ಈ ರೀತಿ ಅವಾಂತರಗಳು ಆಗ್ತಾ ಇರುತ್ತೆ. ಅದೇ ನೀವು ಕೂತು ತಕ್ಷಣ ಕಟ್ಟಿಂಗ್ ಮಾಡೋಕ್ಕೆ ಕೂತ ತಕ್ಷಣ ಇದೆಲ್ಲ ವಸ್ತುಗಳು ನಿಮಗೆ ಕೈಗೆ ಸಿಕ್ಬಿಟ್ವು ಅಂದರೆ ಇನ್ನೂ 10 ನಿಮಿಷ ಬೇಗ ಕಟ್ ಮಾಡ್ಬೋದು. ಹಾಗೆ ನಿಮಗೆ ಕಟ್ಟಿಂಗ್ ಮಾಡೋದಕ್ಕೂ ಒಂದು ಹುಮ್ಮಸ್ ಬರುತ್ತೆ. ಇದು ಎಷ್ಟರ ಮಟ್ಟಿಗೆ ನಿಜ ಅಂತ ನನ್ನ ವಿಡಿಯೋ ನೋಡಿದವರು ಹೇಳಿ.
ನನಗೇನೋ ಹಾಗೆ ನಾನು ಕಟ್ಟಿಂಗ್ ಮಾಡೋ ಕೂತೆ ಅಂತಂದಾಗ ನನಗೆ ಸ್ಕೇಲ್ ಆಗಿರ್ಬೋದು, ಕತ್ರಿ ಆಗಿರ್ಬೋದು, ಎಲ್ಲ ಒಂದೊಂದು ಕಡೆ ಹುಡ್ಕೊಂಬರೋದಕ್ಕೆ ಅಂದರೆ ನನಗೆ ಇಷ್ಟ ಆಗೋದಿಲ್ಲ. ಎಲ್ಲ ಒಂದು ಕಡೆ ಇರುತ್ತೆ. ಕಟ್ಟಿಂಗ್ ಮಾಡೋದಕ್ಕೆ ಬೇರೆ ಕತ್ರಿ ಇಟ್ಟಿದ್ದೀನಿ, ಸ್ಟಿಚಿಂಗ್ ಮಾಡೋದಕ್ಕೆ ಬೇರೆ ಕತ್ರಿ ಇಟ್ಟಿದ್ದೀನಿ. ಮನೆಯಲ್ಲಿ ನನಗೆ ಕಟ್ಟಿಂಗಿಗೆ ಸ್ಟಿಚಿಂಗಿಗೆ ಕಂಫರ್ಟ್ ಆಗೋ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಅದಕ್ಕೂ ಮನೆಯಲ್ಲೂ ಸಹ ಸಪೋರ್ಟ್ ಇದ್ದಾರೆ. ಹಾಗೆಯೇ ಫ್ರೆಂಡ್ಸ್, ತುಂಬ ಜನ ಮಕ್ಕಳಿಗೆ ರಜೆ ಕೊಟ್ಟರೆ, ಹಾಗೆ ಭಾನುವಾರ ಬಂದರೆ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟೇ ತೋರಿಸಲ್ಲ. ಒಟ್ಟು ಟೈಲರಿಂಗ್ ಮಿಷನ್ ಹತ್ರ ಹೋಗೋದೇ ಇಲ್ಲ. ಆ ರೀತಿ ಮಾಡಬೇಡಿ. ಹಾಗೆಯೇ ಫ್ರೆಂಡ್ಸ್, ಇಷ್ಟು ದಿವಸ ಮಕ್ಕಳಿಗೆ ರಜೆ ಇತ್ತು. ಮನೆಯಲ್ಲಿ ಟೈಲರಿಂಗ್ ಮಾಡೋರಿಗಂತೂ ತುಂಬಾ ಕಷ್ಟ ಆಗ್ತಾಯಿತ್ತು. ಮಕ್ಕಳನ್ನೆಲ್ಲ ನೋಡಿಕೊಂಡು ಮನೆಯಲ್ಲಿ ಟೈಲರಿಂಗ್ ಕೆಲಸ ಮಾಡಬೇಕು ಅಂದರೆ, ಮಕ್ಕಳು ದೊಡ್ಡವರು ಇದ್ದವರು ಏನೂ ಪರವಾಗಿಲ್ಲ. ಆದರೆ ಚಿಕ್ಕ ಚಿಕ್ಕ ಮಕ್ಕಳು ಇಟ್ಕೊಂಡು ಟೈಲರಿಂಗ್ ಮಾಡ್ತಾ ಇರ್ತಾರೆ. ಸ್ಕೂಲಿಗೆ ಕಳಿಸಿದಾಗ ಬಟ್ಟೆ ಹೊಲಿತಾ ಇರ್ತಾರೆ. ಈ 2 ತಿಂಗಳು ರಜೆಯಲ್ಲಿ ಮಕ್ಕಳು ಮನೆಯಲ್ಲಿದ್ದು ತುಂಬಾ ಕೆಲಸಗಳು ತುಂಬಾ ಪೆಂಡಿಂಗ್ ಇರೋರು ಇನ್ನು ಮುಂದೆ ಆರಾಮಾಗಿ ನಮ್ಮ ವೀಡಿಯೋಸ್ಗಳಲ್ಲಿ ನಿಮಗೆ ಹೊಸ ಬ್ಲೌಸ್ ಡಿಸೈನ್, ಬ್ಲೌಸ್ ಕಟ್ಟಿಂಗ್ ಆರಾಮಾಗಿ ಈಸಿಯಾಗಿ ಬ್ಲೌಸ್ ಕಟ್ಟಿಂಗು, ಸ್ಟಿಚಿಂಗು ಎಲ್ಲದನ್ನು ನಾನು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಹಾಗೆಯೇ ವೀಡಿಯೋನ ಪ್ರತಿದಿನ ವಾಚ್ ಮಾಡಿ. ಹಾಗೆಯೇ ನೋಡಿ ಫ್ರೆಂಡ್ಸ್, ಇದು ನಾನೀಗ ಒಂದೇ ಅಳತೆದು 3 ಬ್ಲೌಸು ಲೈನಿಂಗ್ ತೆಗೆದಿತ್ತು, ಕಟ್ ಮಾಡ್ತಾ ಇದ್ದೀನಿ. ಒಂದೇ ಅಳತೆದು ಒಂದೇ ಸರಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆಯೇ ನನಗೆ ಎಷ್ಟೇ ಬ್ಲೌಸ್ ಕೊಟ್ಟರು ಖುಷಿಯಿಂದ ಕಟ್ ಮಾಡ್ತೀನಿ, ಎಷ್ಟೇ ಬ್ಲೌಸ್ ಕೊಟ್ಟರು ಸ್ಟಿಚಿಂಗ್ ಮಾಡ್ತೀನಿ. ನಾನು ಭಾನುವಾರ ಸ್ಟಿಚ್ ಮಾಡಲ್ಲ, ಬೆಳಗ್ಗೆ ಸ್ಟಿಚ್ ಮಾಡಲ್ಲ, ಸಂಜೆ ಸ್ಟಿಚ್ ಮಾಡಲ್ಲ, ಆ ರೀತಿ ಹೇಳಕ್ಕೆ ಹೋಗಲ್ಲ. ನಮಗೆ ಯಾವತ್ತೂ ಕೆಲಸ ಕಡೆ ಗಮನ ಇರಬೇಕಾಗತ್ತೆ. ಅದರಲ್ಲೂ ಹೊಸದಾಗಿ ಟೈಲರಿಂಗ್ ಕಲಿತಾ ಇರೋರಂತೂ ಫುಲ್ಲು ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮನ್ನೇ ಕೊಟ್ಟು ನೀವು ಕಸ್ಟಮರ್ನ ಹೆಚ್ಚಿಸ್ಕೋಬೇಕಾಗತ್ತೆ. ಹಾಗೆ ನೋಡಿ, ಇದು ಬಂದುಬಿಟ್ಟು 3 ಬ್ಲೌಸನ್ನು ಒಟ್ಟಿಗೆ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು 2 ಬ್ಲೌಸು ಲೈನಿಂಗನ್ನು ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಕರೆಕ್ಟಾಗಿ ಕಟ್ ಮಾಡಿದ್ದೀನಲ್ಲ, ಅದ್ರ ಮೇಲೆ ಇಟ್ಬಿಟ್ಟು ಕಟ್ ಮಾಡ್ಕೊಬಿಡ್ತೀನಿ. ಹಾಗೆಯೇ ಫ್ರೆಂಡ್ಸ್ ನೋಡಿ, ಇಲ್ಲೇ ನಾನು ಐರನ್ ಮಾಡೋದಕ್ಕೂ ಇಟ್ಕೊಂಡಿದ್ದೀನಿ ಕಟ್ಟಿಂಗ್ ಟೇಬಲಲ್ಲೇ. ನಮಗೆ ಟೈಲರ್ ಆದವರಿಗೆ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಮಾಡೋದಕ್ಕೆ ಕರೆಕ್ಟಾದ ಜಾಗ ಇತ್ತು ಅಂತಂದರೆ ನೀಟಾಗಿ ನಾವು ಕೆಲಸನೂ ಸಹಿತ ಚೆನ್ನಾಗಿ ಬೇಗ ಮಾಡ್ಕೊಬೋದು. ಟೈಲರಿಗೆ ಏನಂದರೆ ಬಟ್ಟೆ ಇಸ್ಕೊಂಡು ಕೊಡೋವರೆಗೂ ಸಹಿತ ಫುಲ್ ಕೆಲಸನೇ ಅನ್ಬೋದು. ಯಾಕಂದರೆ 1 ನಿಮಿಷನೂ ಬಿಡುವಿಲ್ಲದೆ ಕೆಲಸ ಮಾಡ್ತೀವಿ ಅಂದರೆ, ಮನೇಲಿ ಟೈಲರಿಂಗ್ ಮಾಡೋರಿಗಂತೂ ಕಸ್ಟಮರ್ ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಬರಲ್ಲ ಅನ್ನೋದೇ ಗೊತ್ತಾಗೋದಿಲ್ಲ. ಹಾಗಾಗಿ ಸ್ವಲ್ಪ ಮನೆಯಲ್ಲಿ ಟೈಲರಿಂಗ್ ಮಾಡೋರಿಗೆ ಒಂಥರ ಟಾಸ್ಕ್ ಇದ್ದಂಗೆ ಇರುತ್ತೆ. ಹಾಗಾಗಿ ನೀವು ಒಂದು ಟೇಬಲಿಂದ ಶಿಸ್ತಿಂದ ಮನೆಯಲ್ಲಿ ಕೆಲಸ ಮಾಡೋರು, ಟೈಲರಿಂಗ್ ಕೆಲಸ ಮಾಡೋರು ಟೈಮನ್ನು ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲಾಂದರೆ ನಿಜವಾಗ್ಲೂ ನಾವು ದಿನಕ್ಕೆ 1 ಬ್ಲೌಸನ್ನು ಸಹಿತ ಸ್ಟಿಚ್ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಆದ್ದರಿಂದ ನಾನು ಹೇಳೋದು ತುಂಬಾ ಟಿಪ್ಸ್ಗಳು ನಿಮಗೆ ನಾನು ಹೇಳ್ಕೊಟ್ಟಿದ್ದೀನಿ. ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಾಗಿರ್ಬೋದು, ರೇವತಿ ಕನ್ನಡ ಲಾಗಲ್ಲಾಗಿರ್ಬೋದು. ಹಾಗೆಯೇ ಟೈಲರ್ಸಿಗಂತೂ ತುಂಬ ಟಿಪ್ಸ್ಗಳು ನಮ್ಮ ಚಾನಲಲ್ಲಿ ಸಿಗುತ್ತೆ. ಹಾಗೆಯೇ ಫ್ರೆಂಡ್ಸ್, ಇದು ನೋಡಿ ಒಂದೇ ಅಳತೆದು 3-4 ಬ್ಲೌಸು ಕಟ್ ಮಾಡಿದೆ. ನಾವು ಈ ರೀತಿ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿ ಕಟ್ಟಿಂಗ್ ಮಾಡಿಕೊಂಡ್ರೆ ಕಟ್ಟಿಂಗು ಈಸಿ ಅನಿಸ್ಬಿಡುತ್ತೆ, ಸ್ಟಿಚಿಂಗು ಈಸಿ ಅನಿಸ್ಬಿಡುತ್ತೆ. ನಾವು ಫಸ್ಟ್ನೇದಾಗಿ ನಾವು ಏನು ಮಾಡಬೇಕು ಅಂತ ಅಂದರೆ, ನಮ್ಮ ಮನಸ್ಸನ್ನು ಕರೆಕ್ಟಾಗಿ ಇಲ್ಲ ನಾನು ಇವತ್ತು ನಾನು ಇದನ್ನು ಸ್ಟಿಚ್ ಮಾಡ್ತೀನಿ, ಈ ಡಿಸೈನ್ ಸ್ಟಿಚ್ ಮಾಡ್ತೀನಿ ಅಂತ ಫಸ್ಟು ನಮಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಗಮನ ಕೊಡಿ. ಫಸ್ಟಿಗೆ ನಮಗೆ ಅಯ್ಯೋ ಇವತ್ತು ತುಂಬ ಕೆಲಸ ಆಗಲ್ಲ ಅಂತ ಅಂದ್ಬಿಟ್ರೆ ನಿಜವಾಗೂ ನಾವು ಆ ಕೆಲಸ ಆಗೋದಿದ್ರೂ ಸಹಿತ ನಾವು ಮಾಡೋದಿಲ್ಲ. ಫಸ್ಟ್ದಾಗಿ ನಾನು ಮಾಡ್ತೀನಿ, ಆಗತ್ತೆ ಅನ್ನೋದು ನಿಮಗೆ ಬೆಳಗ್ಗೆ ಎದ್ದಾಗ ನಂಬಿಕೆ ಇರಲಿ. ಸಂಜೆ ಅಷ್ಟೊತ್ತಿಗೆ ಆ ಕೆಲಸನೇ ಆಗಿರುತ್ತೆ. ಹಾಗಾಗಿ ಈಗ ನೋಡಿ, ಮನೆಯಲ್ಲಿ ಕೆಲಸ ಮಾಡೋರಿಗೆ ಪ್ರತಿಯೊಂದು ಕೆಲಸನೂ ಮಾಡಿಕೊಂಡು ಮನೆಯಲ್ಲಿ ಮತ್ತೆ ಪದೇ ಟೈಲರಿಂಗ್ ಮಿಷನ್ ಕೂರೋದು, ಅಕಸ್ಮಾತ್ ಯಾರೋ ನಾವು ಸ್ಟಿಚ್ ಮಾಡೋದು ಕೂತಾಗೆ ನೆಂಟರು ಬಂದರು ಅಥವಾ ಮಕ್ಕಳೇ ಬಂದರು, ಅವರಿಗೋಸ್ಕರ ಊಟ ಹಾಕೋದಕ್ಕಾಗಿರ್ಬೋದು, ಇನ್ನೇನೋ ಕೇಳಿದ್ರು ಅಂತೇಳಿ ನಾವು ಅವರಿಗೆ ಕೊಡಬೇಕಾಗತ್ತೆ. ಅಂಥದ್ರಲ್ಲಿ ನಮಗೆ ಅಂಗಡಿಯವ್ರಿಗಿಂತನೂ ಮನೇಲಿ ಟೈಲರಿಂಗ್ ಮಾಡೋರಿಗೆ ತುಂಬಾ ಒಂದು ಟಾಸ್ಕ್ ಅಂತಲೇ ಹೇಳ್ಬೋದು. ತುಂಬಾ ಕಷ್ಟಪಡ್ತಾರೆ ಮನೇಲಿ ಟೈಲರಿಂಗ್ ಮಾಡೋರು. ಅಂಗಡಿಯಲ್ಲಿ ಅಂದರೆ ಒಂದು ಸತಿ ಮನೇಲೆಲ್ಲ ಮಾಡಿಬಿಟ್ಟು ಅಂಗಡಿಗೆ ಹೋಗಿಬಿಟ್ರೆ ಮುಗೀತು. ಆದರೆ ನಾವು ಮನೆಯಲ್ಲಿ ಟೈಲರಿಂಗ್ ಮಾಡೋರಿಗೆ ಒಂದು ಸತಿ ಮುಗೀತು ಅನ್ನೋದೇ ಇಲ್ಲ. ನಾವು ಇಲ್ಲಿ ಸ್ವಲ್ಪ ಬಟ್ಟೆ ಹೊಲಿದ್ರೆ ಇನ್ನೊಂದು ಸ್ವಲ್ಪ ಏನೋ ಕೆಲಸಕ್ಕಾಗಿ ಎದ್ದೇಳಬೇಕಾಗತ್ತೆ. ಹಾಗಾಗಿ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳೋದು, ನಿಮಗೆ ಇಂಟ್ರೆಸ್ಟ್ ಬರಬೇಕು ಅಂತಂದರೆ, ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರಬೇಕು, ಕಟಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಬರಬೇಕು ಅಂದರೆ ನೀವು ಕಟ್ಟಿಂಗಿಗಾಗಿ ಒಂದು ಟೇಬಲ್ ಇಟ್ಕೊಳ್ಳಿ, ಆ ಜಾಗನ ನೀಟಾಗಿ ಇಟ್ಕೊಳ್ಳಿ. ಸ್ಟಿಚಿಂಗ್ ಮಾಡೋ ಟೈಲರಿಂಗ್ ಮಿಷನ್ ಮೇಲೂ ಅಷ್ಟೇ ಬೇಕಾಗಿದ್ದು ಬ್ಯಾಡ್ದಿದ್ದು ಎಲ್ಲದನ್ನು ತುಂಬಿಸಿ ಇಟ್ಟಾಗ ನೀವು ಕಟ್ಟಿಂಗ್ ಮಾಡೋದಕ್ಕೂ ಇಂಟ್ರೆಸ್ಟ್ ಬರೋಲ್ಲ, ಸ್ಟಿಚಿಂಗ್ ಮಾಡೋದಕ್ಕೂ ಇಂಟ್ರೆಸ್ಟ್ ಬರೋದಿಲ್ಲ. ಈಗಂತೂ ಮಿಷನ್ಗಳು ಬಂದಿದೆ, ಟೇಬಲ್ ತುಂಬ ದೊಡ್ಡದಾಗೇ ಇರುತ್ತೆ. ಆ ಮಿಷನ್ ಮೇಲೇ ನೀವು ಬ್ಲೌಸ್ ಕಟ್ಟಿಂಗ್ ಮಾಡ್ಕೋಬೋದು. ಇಲ್ಲ ನಾನು ಎಕ್ಸ್ಟ್ರಾ ಟೇಬಲ್ ಮೇಲೆ ಮಾಡ್ಕೊಳ್ತೀನಿ ಅಂದರೆ ಒಂದು ಎಕ್ಸ್ಟ್ರಾ ಟೇಬಲ್ ತೊಗೊಂಡು ನೀವು ಕಟ್ಟಿಂಗು ಸ್ಟಿಚಿಂಗು ಮಾಡ್ಕೋಬೋದು. ಏನೂ ಇಲ್ಲ ಫ್ರೆಂಡ್ಸ್, ನಮಗೆ
ಖುಷಿಯಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ, ಇವು ಪರವಾಗಿಲ್ಲ ನನಗೆ ಕೆಲಸ ಅಂದರೆ ಇಷ್ಟ ಅಂತೇಳಿ ನಾವು ಮಾಡ್ತೀವಿ ಅಂದರೆ ನಾವು ಅರ್ನಿಂಗ್ಸ್ ಜಾಸ್ತಿ ಮಾಡ್ತೀವಿ. ಅರ್ನಿಂಗ್ಸ್ ಜಾಸ್ತಿ ಮಾಡಿದಾಗ ಕೈಯಲ್ಲಿ ಯಾವಾಗಲೂ ದುಡ್ಡಿರುತ್ತೆ ಅಲ್ವಾ. ಹೆಣ್ಮಕ್ಳು ಯಾವತ್ತೂ ಇನ್ನೊಬ್ಬರ ಹತ್ರ ಕೊಡಿ ಅಂತ ಕೇಳೋ ಥರ ಇರಬಾರ್ದು. ಯಾಕಂದರೆ ಒಂದೊಂದ್ಸಲಿ ಕೊಡೋರು ಹೇಗೆ ಎಷ್ಟು ಕೊಟ್ಟರು ನಾವು ಇಸ್ಕೋಬೇಕಾಗತ್ತೆ, ಹೇಗೆ ಕೊಟ್ಟರು ಇಸ್ಕೋಬೇಕಾಗತ್ತೆ. ನೋಡು ಖರ್ಚು ಮಾಡು, ಜಾಸ್ತಿ ಖರ್ಚು ಮಾಡಬೇಡ, ಇದು ಬೇಡ ಅದು ಬೇಡ ಅಂತೇಳಿ ನಮಗೆ ಕೊಡುವವರು ಹೇಳ್ಕೊಟ್ರು ಅದು ನಾವು ಕೇಳಬೇಕಾಗತ್ತೆ. ಅದೇ ನಾವು ದುಡಿತಿದ್ದೀವಿ, ನಮ್ಗೆ ಇಷ್ಟ ಬಂದ ವಸ್ತುನ ತಗೊಳ್ತೀವಿ ಅಂತಂದರೆ ಅದಕ್ಕೆ ಇಷ್ಟೇ ತಗೋ, ಹೀಗೆ ಮಾಡು ಅಂತ ಹೇಳೋರು ಯಾರೂ ಇರೋದಿಲ್ಲ ಅಲ್ವಾ. ಹಾಗಾಗಿ ನಾನು ಹೇಳೋದು, ಪ್ರತಿ ಒಂದು ಹೆಣ್ಮಕ್ಳು ಸಹಿತ ನೀವು ಸ್ವತಂತ್ರವಾಗಿ ಕೆಲಸ ಮಾಡಬೇಕು. ಹಾಗೆಯೇ ಸ್ವತಂತ್ರರಾಗಿರಬೇಕು, ಯಾರಿಗೂ ಯಾವತ್ತೂ ಡಿಪೆಂಡ್ ಆಗಿರಬಾರ್ದು. ಅಕಸ್ಮಾತ್ ನಿಮ್ಮ ಮನೇಲಿ ಎಲ್ಲ ಖರ್ಚು ಮಾಡ್ತಾರೆ, ನಿಮಗೇನೂ ಖರ್ಚಿಂಗಿಲ್ಲ ಅಂದ್ರೂ ಅದನ್ನು ಹಾಗೇ ಸೇವ್ ಮಾಡಿ ಫಿಕ್ಸೆಡ್ಡಿಗೆ ಹಾಕಿಡಿ. ನಿಜವಾಗ್ಲೂ ಆ ರೀತಿ ಆರಾಮಾಗಿರೋರು ಟೈಲರಿಂಗ್ ಮಾಡೋದು ಕಷ್ಟನೇ. ಅದರಲ್ಲಿ ಸಿಗ್ತಾರೆ ಒಬ್ಬರು ಇಬ್ಬರು, ಎಲ್ಲೋ ಮನೇಲೆಲ್ಲ ಚೆನ್ನಾಗಿರ್ತಾರೆ ಆದರೂ ಸಹಿತ ಟೈಲರಿಂಗ್ ಫೀಲ್ಡಿಗೆ ಬಂದಿರ್ತಾರೆ, ಎಂಬ್ರಾಯ್ಡ್ರಿ ಫೀಲ್ಡಿಗೆ ಬಂದಿರ್ತಾರೆ. ಈ ರೀತಿ ಅವರಿಗೆ ಸುಮ್ಮನೆ ಕೂರಬಾರ್ದು ಅನ್ನೋದಷ್ಟೇ ಅವ್ರ ಆಸೆ ಆಗಿರುತ್ತೆ. ಆದರೆ ನನ್ನ ಪ್ರಕಾರ ಟೈಲರಿಂಗ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಯಾರೂ ಸಹಿತ ಮನೇಲಿ ಆರಾಮಾಗಿದ್ದು ಟೈಲರಿಂಗನ್ನು ಕಲ್ತ್ಬಿಟ್ಟು ಮನೇಲಿ ಟೈಲರಿಂಗ್ ಮಾಡ್ತಾ ಇದ್ದೀರಾ ಅಂತ ಆಗಲ್ಲ. ಹಾಗೆಯೇ ಫ್ರೆಂಡ್ಸ್, ನಾವೊಂದು ಕಲೆ, ವಿದ್ಯೆ, ಸ್ಕಿಲ್ ಕಲ್ತಿದ್ದೀವಿ ಅಂತಂದರೆ ಅದು ನಿಜವಾಗ್ಲೂ ಒಂದು ಗ್ರೇಟು. ಯಾಕಂದರೆ ಕೆಲವೊಂದು ಸರಿ ಟೈಲರಿಂಗಿಗೆ ಅದು ಎಷ್ಟು ಡಿಮ್ಯಾಂಡ್ ಬರುತ್ತೆ ಅಂತಂದರೆ ಹೇಳೋಂಗಿಲ್ಲ. ಅಷ್ಟು ಟಾಪ್ ಸ್ಟಿಚ್ ಮಾಡಿಕೊಡಿ, ಬ್ಲೌಸ್ ಸ್ಟಿಚ್ ಮಾಡಿಕೊಡಿ, ಚೂಡಿದಾರ ಸ್ಟಿಚ್ ಮಾಡಿಕೊಡಿ ಅಂತ ಈ ರೀತಿ ಕೇಳ್ತಾನೆ ಇರ್ತಾರೆ. ಹಾಗಾಗಿ ಚೆನ್ನಾಗಿ ಹೊಲಿತೀರ ನೀವು, ಫಿಟ್ಟಿಂಗ್ ಎಲ್ಲ ಚೆನ್ನಾಗಿ ಕೊಡ್ತೀರಾ ಅಂತಂದರೆ ಯಾಕೆ ಬರೋಲ್ಲ ಕಸ್ಟಮರ್? ನೀವು ಎಲ್ಲೇ ಮನೆ ಮಾಡಿದ್ರೂ ಹುಡ್ಕೊಂಡು ಬರ್ತಾರೆ. ಆದ್ದರಿಂದ ನಾನು ಹೇಳೋದು, ನೀವು ಬ್ಲೌಸಿಗೆ ಫಿನಿಶಿಂಗ್ ಮತ್ತು ಫಿಟ್ಟಿಂಗ್ ನೀಟಾಗಿ ಕೊಟ್ಬಿಡಿ, ಆಗ ನಿಮಗೆ ಕಸ್ಟಮರು ಆರಾಮಾಗಿ ಬರ್ತಾರೆ. ನೀವು ದಿನಕ್ಕೆ ಒಂದು ಬ್ಲೌಸೇ ಹೊಲೀರಿ ಪರವಾಗಿಲ್ಲ, ಅಥವಾ 2 ಬ್ಲೌಸೇ ಹೊಲೀರಿ, ಫಿನಿಶಿಂಗು ಮತ್ತು ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಕೊಟ್ಬಿಟ್ರಿ ಅಂತಂದರೆ ಒಂದು ಬ್ಲೌಸ್ ಕೊಟ್ಟವರೇ ನಿಮಗೆ 15-20 ಬ್ಲೌಸ್ ಕೊಡ್ತಾರೆ. ಹಾಗೆ ನಿಮ್ಮಲ್ಲಿ ಟೈಮ್ ಕೊಡ್ತಾರೆ, ನೀಟಾಗಿ ಹೊಲೀರಿ ಅಂತೇಳ್ಬಿಟ್ಟು ಒಂದಿಷ್ಟು ಟೈಮ್ ಕೊಡ್ತಾರೆ. ಆ ಟೈಮಲ್ಲಿ ನೀವು ಅವ್ರು ಏನು ಹೇಳಿದ್ದಾರೆ, ಏನು ಮೆಥಡ್ ಫಾಲೋ ಮಾಡೋಕ್ಕೆ ಹೇಳಿದ್ದಾರೆ ಅಂಥ ಟೈಮಲ್ಲಿ ವೀಡಿಯೋಸ್ಗಳು ನೋಡಿಕೊಂಡು ತಿಳ್ಕೊಬೋದು. ಹಾಗೇನು ಫ್ರೆಂಡ್ಸ್ ನೋಡಿ, 3 ಬ್ಲೌಸು ಒಂದೇ ಅಳತೆದು ಕಟ್ಟಿಂಗ್ ಆಯಿತು. ಆಗ ತುಂಬ ಈಸಿ ಅನಿಸುತ್ತೆ ಕಟ್ಟಿಂಗು ಸ್ಟಿಚಿಂಗು. ಅಯ್ಯೋ ಕಷ್ಟ, ಇದು ಯಾರು ಮಾಡ್ತಾರೆ ಟೈಲರಿಂಗ್ ಕೆಲಸ, ಅಯ್ಯೋ ಬೇಡ ಬೇರೆ ಕಡೆ ಹೋಗೋಣ, ಆರಾಮಾಗಿರೋಕ್ಕೆ ಇಲ್ಲ, ಬೆಳಗ್ಗೆ ಎದ್ದರೆ ರಾತ್ರಿನೇ ಮಲಗೋದು ಅಂತ ಹೇಳಿ ಈ ರೀತಿ ಎಲ್ಲ ಹೇಳೋರ ಮಧ್ಯ ಟೈಲರಿಂಗ್ ಕೆಲಸ ಅನ್ನೋದು ಆರಾಮಾಗಿ ಇನ್ವೆಸ್ಟ್ಮೆಂಟ್ ಕಡಿಮೆಯಿಂದ ಶುರು ಮಾಡ್ಬೋದಾದಂಥ ಕೆಲಸನೇ ಟೈಲರಿಂಗ್ ಕೆಲಸ. ನೀವು ಅದೇ ಬೇರೆ ಪಾರ್ಲರ್ ಕಲ್ತ್ರೋ ಅಥವಾ ಬೇರೆ ಇನ್ನು ಯಾವುದಾದ್ರೂ ನೀವು ಟ್ರೈನಿಂಗ್ ಕಲ್ತ್ರಿ ಅಂತಂದರೆ ನಿಮಗೆ ಅಲ್ಲಿ ಇನ್ವೆಸ್ಟ್ಮೆಂಟು ಜಾಸ್ತಿ ಇರುತ್ತೆ. ನಮ್ಮ ಟೈಲರಿಂಗಲ್ಲಿ ಆಗಿರೋದಿಲ್ಲ. ನೀವು ನಿಮ್ಮ ಫ್ಯಾಮಿಲಿಯಲ್ಲೇ ಹಳೆಯ ಮಿಷನ್ನ ತೊಗೋಬೋದು, ಅಥವಾ ಹಳೆ ಸೆಕೆಂಡ್ ಹ್ಯಾಂಡ್ ಕೊಡ್ತಾರೆ ಅಂದರೆ ತೊಗೋಬೋದು, ಅಥವಾ ಇಲ್ಲ ನಾನು ಡರ್ಬಿ, ಉಷಾ ಈ ರೀತಿ ಮಿಷನ್ ತರ್ತೀನಿ ಹೈ ಸ್ಪೀಡ್ ಮಿಷನಲ್ಲಿ ಅಂದರೆ ಅದು ಓಕೆ. ಇಲ್ಲ ನಾನು ಉಷಾ, ಜಾಕು, ಜೂಕಿ ಈ ರೀತಿ ಮಿಷನ್ಗಳು ತರ್ತೀನಿ ಅಂದರೆ ಅದಕ್ಕೂ ಓಕೆ ಫ್ರೆಂಡ್ಸ್. ನೀವು ಯಾವುದು ತಂದು ನಿಮಗೆ ಕಲಿಬೇಕು, ಹೊಲಿಬೇಕು ಅನ್ನೋ ಮನಸ್ಸಿರುತ್ತೋ ಅವರು ಹೋಗ್ಬಿಟ್ಟು ಮಿಷನ್ನ ತಗೋಬೋದು. ಹಾಗೆಯೇ ನಾನು ಪ್ರತಿದಿನವೂ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ, ಯಾವ ರೀತಿ ಕಟ್ಟಿಂಗ್ ಮಾಡೋದು, ಸ್ಟಿಚಿಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಅದನ್ನು ನೋಡಿ ಫಾಲೋ ಮಾಡಿ. ಹಾಗೆ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು ಇವರು. ಹಾಗೆಯೇ ಫ್ರೆಂಡ್ಸ್, ಭಾನುವಾರ ಕೆಲವರಿಗೆ ಕಟ್ಟಿಂಗ್ ಮಾಡೋಕ್ಕೂ ಇಂಟ್ರೆಸ್ಟ್ ಇರಲ್ಲ, ಸ್ಟಿಚಿಂಗ್ ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲ್ಲ, ಅಥವಾ ಮನೇಲಿ ಯಾರಾದರೂ ನೆಂಟರು ಬಂದರೂ ಅಷ್ಟೇ ಕಟ್ಟಿಂಗ್ ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲ್ಲ, ಸ್ಟಿಚಿಂಗ್ ಮಾಡೋದಕ್ಕೂ ಇಂಟ್ರೆಸ್ಟ್ ಇರಲ್ಲ. ಮನೆಯಲ್ಲಿ ಕೆಲಸ ಮಾಡ್ತೀವಿ ಅಂತಂದರೆ ನಮಗೆ ನಿಜವಾಗ್ಲೂ ಇಂಟ್ರೆಸ್ಟ್ ಬರಬೇಕು ಅಂದರೆ ತುಂಬಾ ಕಷ್ಟ ಇದೆ. ಅಷ್ಟೊಂದು ಕಷ್ಟ ಇರೋರಷ್ಟೇ ಮನೆಯಲ್ಲಿ ಕೆಲಸ ಮಾಡುವಾಗ ಕರೆಕ್ಟ್ ಟೈಮ್ಗೆ ಕೆಲಸ ಮಾಡ್ತಾರೆ. ಮತ್ತು ಕೆಲವೊಬ್ಬರು ತುಂಬ ಚೆನ್ನಾಗಿ ಮನೆಯಲ್ಲಿ ಅವರಿಗೆ ಏನೂ ಕಷ್ಟ ಇರೋದಿಲ್ಲ, ಆದರೂ ಸಹಿತ ತುಂಬ ಚೆನ್ನಾಗಿ ಟೈಮ್ ಕರೆಕ್ಟಾಗಿ ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗು ಮಾಡಿ ಕಸ್ಟಮರ್ಗೆ ಕೊಡ್ತಾರೆ. ನಿಮಗೊಂದು ಈ ಟೈಲರಿಂಗ್ ಕೆಲಸದ ವಿದ್ಯೆ ಅಥವಾ ಸ್ಕಿಲ್ಸ್ ಒಲ್ದಿದೆ ಅಂತಂದರೆ ನೀವು ತುಂಬ ಗ್ರೇಟ್ ಅಂತಲೇ ಅನ್ಬೋದು. ಯಾರಿಗೆಲ್ಲ ಸ್ವಲ್ಪ ಸ್ವಲ್ಪ ಟೈಲರಿಂಗ್ ಬರುತ್ತೋ ಅವರು ಸಹಿತ ಹೆದರ್ಕೊಳ್ಳೋದು ಬೇಡ, ನೀಟಾಗಿ ಟೈಲರಿಂಗ್ ಮಾಡಿ. ನನಗೆ ಕಾಲ್ ಮಾಡಿದಾಗ ಹೇಳ್ತಾ ಇರ್ತಾರೆ, ನಾವು ಯೂಟ್ಯೂಬ್ ಚಾನಲ್ಲೇ ನೋಡಿಬಿಟ್ಟು ಕಲ್ತ್ವಿ, ಈಗ ಅದರಲ್ಲೇ ನಾವು ಹೊಲಿತಾ ಇರೋದ್ರಿಂದಾಗ ನಂಗೆ ತುಂಬ ಖುಷಿ ಆಗುತ್ತೆ. ಯಾರ ವಿಡಿಯೋ ಆದರೆ ಏನು, ಅವ್ರು ಯೂಟ್ಯೂಬ್ ಚಾನಲಲ್ಲಿ ನೋಡಿ ಕಲ್ತ್ರಲ್ವಾ, ಅದು ನನಗೆ ತುಂಬ ಖುಷಿ ಆಗುತ್ತೆ. ಯಾವ ಟ್ರೈನಿಂಗ್ ಸೆಂಟ್ರಿಗೂ ನಾನು ಹೋಗ್ದೇನೆ ಯೂಟ್ಯೂಬ್ ನೋಡಿ ಕಲಿತು 150 ರೂಪಾಯಿ ಹಂಗೆ ಬ್ಲೌಸ್ ಹೊಲ್ಕೊಡ್ತಿದ್ದೀನಿ, 250 ರೂಪಾಯಿ ಹಂಗೆ ಬ್ಲೌಸ್ ಹೊಲ್ಕೊಡ್ತಿದ್ದೀನಿ, 350 ರೂಪಾಯಿ ಹಂಗೆ ಬ್ಲೌಸ್ ಹೊಲ್ಕೊಡ್ತೀನಿ ಅಂತ ಹೇಳ್ತಾರಲ್ಲ ಹೆಣ್ಮಕ್ಳು, ಆಗ ನನಗೆ ತುಂಬ ಖುಷಿ ಆಗುತ್ತೆ. ಜಸ್ಟ್ ನಾವೀಗ 350 ರೂಪಾಯಿ ಕರೆನ್ಸಿ ಹಾಕಿದ್ದನ್ನು ವೇಸ್ಟ್ ಮಾಡ್ದೇನೆ ಅದರಲ್ಲಿ ವೀಡಿಯೋಸ್ ನೋಡಿಬಿಟ್ಟು ಟೈಲರಿಂಗ್ ಕಲಿತಾರೆ ಅಂತಂದರೆ ನಿಜವಾಗ್ಲೂ ಅವರು ತುಂಬಾ ಗ್ರೇಟ್ ಅನ್ಬೋದು. ಯಾಕಂದರೆ ನಾವು ತುಂಬ ಸಮಾಧಾನದಿಂದ ಪೇಷನ್ಸಿಂದ ಪ್ರತಿದಿನವೂ ವೀಡಿಯೋಸ್ ನೋಡಿಬಿಟ್ಟು ಟ್ರೈ ಮಾಡೋದ್ರಿಂದ ಖಂಡಿತವಾಗ್ಲೂ 100ಗೆ 90% ಅಂತೂ ಟೈಲರಿಂಗ್ ಬಂದೇ ಬರುತ್ತೆ.
ನೀವು ಯೂಟ್ಯೂಬಲ್ಲಿ ಆರಾಮಾಗಿ ವೀಡಿಯೋಸ್ಗಳು ಬರ್ತಾ ಹೋಗ್ತವೆ, ಅದನ್ನು ನೋಡಿಕೊಂಡು ಕಟ್ ಮಾಡ್ಬೋದು. ಹಾಗೆಯೇ ಈಗಂತೂ ಕಮೆಂಟಿಗೆ ಎಲ್ಲರೂ ರಿಪ್ಲೈ ಕೊಡ್ತಾರೆ. ಏನಾದರೂ ನಿಮಗೆ ಡೌಟ್ಸ್ ಬಂತು ಅಂತಂದರೆ ಕಮೆಂಟ್ ಮಾಡಿದ್ರೆ ಯಾರಾದರೂ ರಿಪ್ಲೈ ಕೊಡ್ತಾರೆ. ಹಾಗೆ ಇಲ್ಲ ವಿಡಿಯೋನೇ ಮಾಡಿ ಹಾಕಿಬಿಡ್ತಾರೆ. ನಾವು ಅಷ್ಟೇ, ನನಗೆ ಯಾರಾದರೂ ಕನ್ಫ್ಯೂಸ್ ಆದಾಗ ಕೇಳಿದ್ರು ಅಂದರೆ ನನ್ನ ಹತ್ರ ಅದು ವಿಡಿಯೋ ಹಾಕೋಕ್ಕೆ ಬರುತ್ತೆ ಅಂತಂದರೆ ನಾನು ವಿಡಿಯೋನೇ ಹಾಕ್ತೀನಿ ಅಂತ ಹೇಳ್ತೀನಿ. ಆದರೆ ಫೋನಲ್ಲೂ ಸಹಿತ ಒಂದೆರಡು ಸಜೆಷನ್ ಕೊಡ್ತೀನಿ. ಹಾಗೆ ಕೆಲವರು ಆ ರೀತಿ ಹೇಗಂದರೆ ಈ ಭಾನುವಾರ ಹೊಲಿಯಲ್ಲ, ನೆಂಟರು ಬಂದಾಗ ಹೊಲಿಯಲ್ಲ, ರಜೆ ದಿನ ಹೊಲಿಯಲ್ಲ, ಈ ರೀತಿ ಅಂತ ಹೇಳ್ಬಿಟ್ಟು ತಿಂಗಳಲ್ಲಿ 15 ದಿವಸ ಸ್ಟಿಚ್ ಮಾಡ್ತಾರೆ, 15 ದಿವಸ ಸ್ಟಿಚ್ ಮಾಡಲ್ಲ. ಆಗ ಕಸ್ಟಮರ್ನ ನಾವು ನಮ್ಮ ಕೈಯಿಂದನೇ ಕಳ್ಕೊಬೇಕಾಗತ್ತೆ. ಕಸ್ಟಮರ್ ಕಳ್ಕೊಂಡ್ರೆ ಮತ್ತೆ ಸಿಗೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಈಗ ಒಬ್ರಿಗೆ ಏನಾದರೂ ಲೇಟಾಗಿ ಕೊಟ್ರಿ ನೀವು ಅಂತಂದರೆ ಅವರು 10 ಜನಕ್ಕೆ ಹೇಳಿರ್ತಾರೆ, ಅವರು ತುಂಬ ಲೇಟು, ಅಲ್ಲಿ ಏನು ಹೊಲಿಸೋದು, ನಾವು ದುಡ್ಡೇ ಕೊಡೋದಲ್ವಾ, ಎಲ್ಲಾದರೆ ಏನು ಬೇಗ ಕೊಡೋರ ಹತ್ರ ಹೊಲಿಸೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಈ ರೀತಿ ಇರುತ್ತೆ ಫ್ರೆಂಡ್ಸ್. ಎಷ್ಟು ನಾವು ಕರೆಕ್ಟಾಗಿ ಕೆಲಸ ಮಾಡಿಕೊಡ್ತೀವಿ ಅಂದರೂ ಸಹಿತ ಸೀಸನ್ ಟೈಮಲ್ಲಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಕಸ್ಟಮರು ಹೋಗಿಬಿಡ್ತಾರೆ. ಹಾಗೆಯೇ ಇನ್ನೂ ಕೆಲವೊಂದು ನಮಗೆ ಟೈಲರಿಂಗಲ್ಲಿ ಅಂದರೆ ನಾವು ನೋಡಿ ಇಷ್ಟೊಂದು ಕಟ್ಟಿಂಗು ಸ್ಟಿಚಿಂಗು ಮಾಡಿರ್ತೀವಿ, ಒಯ್ದೇ ಇರೋವಂಥ 2 ವರ್ಷ 1.5 ವರ್ಷ ಆದವ್ರ ಬ್ಲೌಸೆಲ್ಲ ಇಲ್ಲೇ ಇದೆ, ಅವರು ದುಡ್ಡು ಕೊಡೋದಿಲ್ಲ, ಬಟ್ಟೆನೂ ಇಸ್ಕೊಂಡು ಹೋಗೋಲ್ಲ. ಈ ರೀತಿ ಎಲ್ಲ ಸಮಸ್ಯೆ ಬರುತ್ತೆ. ಈಗೀಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಯಾರಿಗೆ ಅರ್ಜೆಂಟ್ ಬೇಕು ಅಂತ ಹೇಳ್ತಾರೋ ಅಂಥವ್ರು ಮಾತ್ರ ಬಟ್ಟೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಯಾಕಂದರೆ ಕೆಲವು ಸತಿ ನಾವು ಸ್ಟಿಚ್ ಮಾಡಿಟ್ರು ಸಹಿತ ಒಯ್ಯೋದೇ ಇಲ್ಲ. ಆದ್ದರಿಂದ ನಾವು ಇಷ್ಟೆಲ್ಲ ಭಾನುವಾರ ಅಂತೆಲ್ಲ ನೋಡದೆ ಊರುಗಳಿಗೂ ಹೋಗದೆ ಕಟ್ಟಿಂಗು ಸ್ಟಿಚಿಂಗು ಮಾಡಿದ್ರೂ ಸಹಿತ ತೊಗೊಂಡೋಗಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತಲ್ವ. ನೀವು ನೋಡ್ಬೋದು, ನಮ್ಮ ಮನೇಲಂತೂ 1-2 ವರ್ಷದಿಂದ ಬಟ್ಟೆ ಒಯ್ದಿರೋದು ಕೆಲವೊಬ್ರದ್ದು ಇದ್ದೇ ಇದೆ. ನಾನು ಹಳೆ ಬಟ್ಟೆಯನ್ನು ಜಾಸ್ತಿ ಇಡೋಕ್ಕೆ ಹೋಗೋದಿಲ್ಲ, ಅದನ್ನು ಒಗೆಸ್ಬಿಡ್ತೀನಿ. ಹೊಸ ಸ್ಯಾರಿ ಬ್ಲೌಸು ಸ್ಟಿಚ್ ಮಾಡಿದ್ದೀವಿ ಅಂತಂದರೆ ಪಾಪ ಅವ್ರಿಗೆ ಯಾಕೆ, ಅವ್ರು ಯಾವತ್ತಾದರೂ ಒಂದು ದಿವಸ ಬರ್ತಾರೆ ಅಂದ್ಬಿಟ್ಟು ನಾನು ತೆಗೆದಿಟ್ಟಿರ್ತೀನಿ. ಹಾಗೆಯೇ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ಒಂದು ಮೋಟಿವೇಟ್ ವಿಡಿಯೋನಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.